ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಲೆನಾಡಲ್ಲಿ ಹೇಗೆ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ವರ್ಷ ಫುಲ್ಲು ಸಂಪೂರ್ಣ ಮಳೆಗಾಲ ಜಾಸ್ತಿ ಆಗಿ ತುಂಬಾ ನಮ್ಮಲ್ಲಿ ಸುಮಾರು 730 ಸೆಂಟಿಮೀಟರ್ನಷ್ಟು ಮಳೆ ಬಂದಿದೆ. ಅದಾಗಿ ಈಗ ಇನ್ನೇನು ಎಲ್ಲ ಕೃಷಿ ಕೆಲಸಗಳು ಸಂಪೂರ್ಣ ಆಗುವಂಥ ಪರಿಸ್ಥಿತಿ ಬಂದಾದಮೇಲೆ ಇಲ್ಲಿ ಏನಾಗಿದೆ ಅಂತಂದರೆ, ಈ ಫೆಂಗಲ್ ಚಂಡಮಾರುತದಿಂದ ನಮ್ಮೂರಿಗೆ ಬರಲ್ಲ ಅಂತ ಇದ್ದ ಮಳೆ ಒಂದೇ ಸಾರಿ ಅತಿಯಾಗಿ ಬಂದು ಎಲ್ಲ ಕೃಷಿ ಚಟುವಟಿಕೆಗಳನ್ನು ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ. ಕಾಫಿ ಹಣ್ಣಿಂದ ಹಿಡಿದು ಎಲ್ಲವೂ ಕೂಡ ಒಂದಷ್ಟು ಭಾರಿ ಸಮಸ್ಯೆ ಮಾಡಿದೆ. ಹಾಗಾಗಿ ಇವತ್ತು ನಿನ್ನೆ ರಾತ್ರಿಯಿಂದ ಬಂದಂಥ ಮಳೆ, ಸುರಿದಿರುವಂಥ ಮಳೆ ಎಷ್ಟಿದೆ ನೋಡೋಣ. ಆರು ಸೆಂಟಿಮೀಟ್ರ್ ಇದೆ. 6 ಸೆಂಟಿಮೀಟ್ರ್ ಮಳೆ ಆಗಿದೆ ಇವತ್ತಿನ ಮಳೆ. ನಿನ್ನೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಸುರಿದಂಥ ಮಳೆ ಇದು. ಗಾಳಿ ಅದೆಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಗಾಳಿ ಬರ್ತದೆ. ಗುಡ್ಡಗಳೆಲ್ಲ ಮುಸ್ಕಾಕೊಂಡು ಸ್ವಲ್ಪನೂ ಕೂಡ ಓಪನ್ ಇಲ್ಲದಂಥ ಸ್ಥಿತಿ ಇದೆ. ಗಾಳಿ ನೋಡಿ ಆ ರೀತಿ ಬೀಸ್ತಾ ಇದೆ. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಸಂಪೂರ್ಣ ಕತ್ಲು ಅಷ್ಟರ ಮಟ್ಟಿಗೆ ಆಗಿದೆ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸರಿ ಕಾಫಿ ಎಲ್ಲ ಹಣ್ಣಾಗಿದೆ ಒಂದಷ್ಟು, ಮತ್ತು ಒಂದಷ್ಟು ಕಾಯಿ ಹಾಗೆ ಇದೆ. ಹಾಗಾಗಿ ಒಂದಷ್ಟು ಈ ಅರೇಬಿಕಾ ಕಾಫಿ ಕೊಯ್ಲಿನವರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ ಇಲ್ಲಿ. ಇದು ಈಗಾಗಲೇ ಎಲ್ಲ ಮಳೆಗಾಲ ಕಳೆದು ಮುಗಿದೋದ್ರೂ ಕೂಡ ಈಗಷ್ಟೇ ಇನ್ನೇನು ಮುಂಗಾರು ಮಳೆ ಪ್ರಾರಂಭ ಆಗ್ತಿದೆಯೇನೋ ಅನ್ನೋ ಮಟ್ಟಿಗೆ ಆ ಪರಿಸ್ಥಿತಿ ಇದೆ ಇಲ್ಲಿ. ಹಾಗೆ ಕಾಣಿಸ್ತಾ ಇದೆ. ಇವತ್ತಿಂದ ಮಳೆಗಾಲ ಶುರುವಾಗುತ್ತೇನೋ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಾಗಿದ್ದರಿಂದ ಮುಂದೆ ಕೃಷಿ ಕಾರ್ಯಗಳು ಹೇಗೆ ನಡೀತವೆ ಅನ್ನೋದೇ ಗೊತ್ತಿಲ್ಲ, ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಕಾಫಿ ಹಣ್ಣೆಲ್ಲ ಒಂದು ಹಂತಕ್ಕಾಗಿದೆ. ಅದರಲ್ಲೂ ಈ ಅರೇಬಿಕಾ ಕಾಫಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಣ್ಣಾಗಿದ್ದಂಥ ಕಾಫಿ ಇಷ್ಟು ಮಳೆ ಬಂದರೆ ಸಂಪೂರ್ಣ ಬಿದ್ದೋಗಿಬಿಡುತ್ತೆ. ಇಷ್ಟು ವರ್ಷ ಇದಕ್ಕಿಂತ ಬೇಗಲೇ ಹಣ್ಣಾಗ್ತಿತ್ತದು. ಈ ವರ್ಷ ತುಂಬ ಮಳೆಗಾಲ ಜಾಸ್ತಿ ಆಗಿದ್ದರಿಂದನೋ ಏನು ಕಾರಣದಿಂದನೋ ಗೊತ್ತಿಲ್ಲ, ಒಟ್ಟಾರೆ ಹವಾಮಾನ ವೈಪರೀತ್ಯದಿಂದಲೇ ತುಂಬ ಲೇಟಾಗಿ ಈ ಕಾಫಿ ಏನು ರೋಬಸ್ಟ್ ಕಾಫಿ ಹಣ್ಣಾಗಬೇಕಿತ್ತು, ಅದೇ ಟೈಮಲ್ಲಿ ಅರೇಬಿಕಾ ಕೂಡ ಬರ್ತಾಯಿದೆ ನೋಡಿ. ಇದರಲ್ಲಿ ಅರ್ಧ ಕಾಯಿ ಇದೆ, ಅರ್ಧ ಹಣ್ಣಿದೆ, ಈ ರೀತಿಯೆಲ್ಲ ಆಗಿದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಹಣ್ಣಾಗಿದ್ದೆಲ್ಲ ಈ ರೀತಿ ಮಳೆ ಬಂದರೆ ಬಿದ್ದೋಗಿಬಿಡುತ್ತೆ. ಈ ರೀತಿ ಹಿಂಗಾಗಿ ಬಿದ್ದೋಗಿಬಿಡುತ್ತೆ. ಹಾಗಾಗಿ ಕೃಷಿಕರ ಮಲೆನಾಡಲ್ಲಿ ಇರುವಂಥ ರೈತರ ಪಾಡು ಸಂಪೂರ್ಣ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಈ ಹವಾಮಾನ ವೈಪರೀತ್ಯ, ಜಾಗತಿಕ ತಾಪಮಾನ, ಈ ಥರ ಜಾಗತಿಕ ತಾಪಮಾನದಿಂದ ಆಗ್ತಿರುವಂಥ ಬದಲಾವಣೆಗಳಿಗೆ ನಾವು ಪರಿಹಾರವಾಗಿ ಏನು ಮಾಡಬೇಕಂತಲೇ ಮಲೆನಾಡಿನ ಜನರಿಗೆ ಅರ್ಥ ಆಗ್ತಿಲ್ಲ. ಯಾವ ಕೃಷಿ ಬೆಳಿಬೇಕು. ಅಡಿಕೆ ನೋಡಿದರೆ ಈ ರೀತಿ ನೋಡಿ, ಎಲೆ ಚಿಕ್ಕಿರೋದ್ರಿಂದ ಈ ರೀತಿಯಾಗೆಲ್ಲ ಅಡಿಕೆ ಮರಗಳೇ ಸತ್ತೋಗ್ತಿದ್ದಾವೆ, ಅಡಿಕೆ ಗಿಡಗಳೇ ಸತ್ತೋಗ್ತಿದ್ದಾವೆ. ಕೆಲವೊಂದಷ್ಟು ಈ ಕಾಫಿ ಗಿಡಗಳು ಕೂಡ ನೋಡಿ ಈ ರೀತಿಯಾಗಿದ್ದಾವೆ. ಅತಿಯಾದ ಮಳೆ ಕಾರಣದಿಂದ ಕೆಲವೊಂದಷ್ಟು ಅವು ಜೀವನ ಇಟ್ಕೊಳ್ಳೋಕ್ಕಾಗದಿದ್ದಂಥ ಪರಿಸ್ಥಿತಿ ಬಂದು ಈ ರೀತಿ ಸತ್ತೋಗಿದ್ದಾವೆ. ಹಾಗಾಗಿ ಭಾರಿ ಸಮಸ್ಯೆಯಲ್ಲಿ ಮಲೆನಾಡಿನ ಜನ ಸಿಕ್ಕಾಕೊಂಡಿದ್ದೀವಿ. ಈ ಕೃಷಿ ಮಾಡಬೇಕೋ ಬೇಡವೋ ಒಂದು ಅರ್ಥ ಆಗ್ತಿಲ್ಲ. ಕೃಷಿ ಮಾಡದೇ ಇದ್ದರೆ ಮುಂದಿನ ಜೀವನ ಹೇಗೆ, ಮುಂದೆ ಬದುಕೋದು ಹೇಗೆ ಅನ್ನೋ ಪರಿಸ್ಥಿತಿ ಇಲ್ಲಿನ ಮಲೆನಾಡಿನ ಜನರಿಗಿದೆ. ಹಾಗಾಗಿ
ಯೋಚನೆ ಮಾಡಬೇಕಾದಂಥ ಸ್ಥಿತಿನೇ ಈಗ. ನಾವು ಪರ್ಯಾಯವಾಗಿ ಏನು ಬೆಳಿಬೇಕು ಇಲ್ಲಿ? ಕಾಫಿ, ಅಡಿಕೆ, ಕಾಳುಮೆಣಸು ಈ ಥರದ್ದೆಲ್ಲದರಿಂದ ಈ ಮಳೆ ಎಲ್ಲ ಕಾರಣದಿಂದ ಒಂದಷ್ಟು ಆಗುತ್ತಲ್ಲ, ಈ ಹವಾಮಾನ ಬದಲಾವಣೆ ಕಾರಣದಿಂದ ಒಂದಷ್ಟು ಏನು ಅತಿವೃಷ್ಟಿ ಆದಂಗೆ ಆಗಿದೆಯಲ್ಲ, ಅತಿವೃಷ್ಟಿನೂ ಆಗುತ್ತೆ, ಅನಾವೃಷ್ಟಿನೂ ಆಗುತ್ತೆ. ಹಾಗಾಗಿ ಇಲ್ಲಿ ಪರ್ಯಾಯವಾಗಿ ಒಂದಷ್ಟು ಬೆಳೆಗಳನ್ನು ಬೆಳ್ಕೊಳ್ಳೇಬೇಕಾಗುತ್ತೆ, ಅನಿವಾರ್ಯ ಸ್ಥಿತಿ ಇದೆ. ನೋಡಿ, ಈಗ ಈ ಕಡೆ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಸಂಪೂರ್ಣ ಗುಡ್ಡಗಳಿದೆ. ಈ ಏನು ನಿನ್ನೆ ಮೊನ್ನೆ ಈ ಪೆಂಗಲ್ ಚಂಡಮಾರುತದ ಪ್ರಭಾವದಿಂದ ಈ ರೀತಿ ಸಂಪೂರ್ಣ ಮುಚ್ಕೊಂಡು ಕತ್ಲ ಆವರಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಬಂದಿದೆ. ಅಡಿಕೆ ಕೊಯ್ಲು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಡಿಕೆ ಒಣಗಿಸ್ಲಿಕ್ಕಾಗಲ್ಲ. ಡ್ರೈಯರ್ಸ್ ಫೆಸಿಲಿಟಿ ಎಲ್ಲ ಇದ್ದರೆ ಪ್ರಾಬ್ಲಮ್ ಇಲ್ಲ, ಇಲ್ಲಾಂದರೆ ಅಡಿಕೆ ಒಣಗೋದು ತುಂಬಾ ಕಷ್ಟ. ಅದು ಸಂಪೂರ್ಣ ಹೂ ಬಂದು ಅದು ಮತ್ತೇನು ಯೂಸ್ ಆಗುವಂಥ ಸ್ಥಿತಿಲಿರಲ್ಲ. ಹಾಗಾಗಿ ಅಡಿಕೆ ಕೊಯ್ಲು ಕೂಡ ತುಂಬ ಸಮಸ್ಯೆನೇ. ಹಾಗಾಗಿ ಇನ್ನೆರಡು ದಿನ ಅದು ಏನು ಯಾವ ಪರಿಸ್ಥಿತಿ ಇರುತ್ತೋ ಗೊತ್ತಿಲ್ಲ. ಮುಂದೆ ಬೆಳಕಾಗ್ಬೋದಾ, ಇನ್ನೆರಡು ದಿನದಲ್ಲಿ ಸರಿಯಾಗುತ್ತೆ ಅಂತೇಳಿ ಹವಾಮಾನ ತಜ್ಞರು ಹೇಳ್ತಾರೆ. ಆದರೆ ಹಾಗಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಪರಿಸ್ಥಿತಿ ಅಂತ. ಕಾಳುಮೆಣಸು ಕೂಡ ಅಷ್ಟೇನಿಲ್ಲ ಈ ಸಾರಿ. ನೋಡಿ, ಇಷ್ಟು ಭಾರಿ ಕಡಿಮೆ ಪ್ರಮಾಣದ ಕ್ರಾಪು ಇದೆ, ಅಷ್ಟೇನು ಬೆಳೆ ಕಾಣಿಸ್ತಿಲ್ಲ ಈ ಸಾರಿ ಮಳೆ ಜಾಸ್ತಿ ಆಗಿರೋ ಕಾರಣದಿಂದ. ಕಾಫಿ ಒಂದಷ್ಟು ಮಳೆಗಾಲ ಜಾಸ್ತಿಯಾಗಿ ಈ ರೀತಿಯೆಲ್ಲ ಆಗಿ ಒಂದಷ್ಟು ಉದುರಿ ಹೋಗಿದೆ. ಅದ್ರ ಮಧ್ಯದಲ್ಲಿ ಈಗ ಉಳಿದಿರುವಂಥ ಕಾಫಿಗೂ ಕೂಡ ಈ ಥರ ಸಮಸ್ಯೆ ಆದರೆ ಓಕೆ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.